ಎಲ್ಜಿ ಅವನೂರವರ ವರದಿ ಸಲ್ಲಿಕೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿಯವರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯವರಾದಂಥ ನಸೀರ್ ಅಹಮದ್ ಅವರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ಎಚ್ ಎಂ ರೇವಣ್ಣವರ, ಹಿರಿಯ ನ್ಯಾಯವಾದಿಗಳು, ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರಾದಂಥ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರ, ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾದಂಥ ವಕೀಲರಾದಂಥ ಕಾಕರಾಜ್ ಅವರ, ಶಾಸಕರಾದಂಥ ಶ್ರೀನಿವಾಸ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ರಮೇಶ್ ಬಾಬು ಅವರ, ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷರಾದಂಥ ರಾಮಚಂದ್ರಪ್ಪ ಅವರ, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾದಂಥ ವಿಜಯಲಕ್ಷ್ಮಿ ಅವರ, ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಸದಸ್ಯರಾದಂಥ ಶ್ರೀ ಗೋಪಾಲ್ ಅವರ, ಶ್ರೀಮತಿ ವಿಜಯಮ್ಮ ಅವರ, ವೇದಿಕೆ ಬಂದಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಹಿಂದುಳಿದ ಜಾತಿಗಳ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರು, ನನಗೆ ಇವತ್ತು ಹುಷಾರಿಲ್ಲ, ಜ್ವರ ಬಂದಿದೆ, ನೆಗಡಿ ಬಂದಿದೆ. ಆದರೂ ಬೆಳಿಗ್ಗೆಯಿಂದ ಕಾರ್ಯಕ್ರಮಗಳು ನಡೀತೇ ಇದ್ದಾವೆ. ಈ ಕಾರ್ಯಕ್ರಮದಲ್ಲೂ ಕೂಡ ಬಹಳ ಕಷ್ಟದಿಂದ ಭಾಗಿಯಾಗಿದ್ದೇನೆ. ಹಾಗಾಗಿ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಬಹಳ ದೀರ್ಘವಾಗಿ ಮಾತನಾಡಿದ್ದಾರೆ. ಅನೇಕ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ಅವರಿಗೆ ಅಧಿಕೃತವಾಗಿ ಮಾತನಾಡ್ತಕ್ಕಂಥ ಸಾಮರ್ಥ್ಯ ಇದೆ. ಯಾಕಂತಂದ್ರೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಅವರೂರವರ ಜೂನಿಯರ್ ಆಗಿ ಬಹಳ ದೀರ್ಘಕಾಲ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರು. ಮತ್ತೆ ಅವನೂರು ಲಾ ಕಾಲೇಜಿನಲ್ಲಿ ಕೂಡ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ರು. ಆದ್ರಿಂದ ಅವನು
ಬಗ್ಗೆ ಬಹಳಷ್ಟು ಮಾಹಿತಿಗಳಿರ್ತಕ್ಕಂಥದ್ದು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರಿಗೆ. ಅವರು ಅಧಿಕೃತವಾಗಿ ಇಲ್ಲಿ ಭಾಷಣ ಮಾಡಿದ್ದಾರೆ. ಆದ್ದರಿಂದ ನಾನು ಅವನೂರವ್ರ ಬಗ್ಗೆ ಹೆಚ್ಚು ಮಾತನಾಡಬೇಕಂತ ಅಗತ್ಯ ಇಲ್ಲ ಅಂತ ಹೇಳಿ ಭಾವಿಸ್ಕೊಂಡಿದ್ದೇನೆ. ಅವನೂರವರು ಒಂದು ಸಾಮಾನ್ಯ ಹಳ್ಳಿನಲ್ಲಿ ಹುಟ್ಟಿದಂಥವ್ರು. ಅಲ್ಲಿಂದ ಹಂತ ಹಂತವಾಗಿ ಮೇಲೆ ಬಂದವರು. ವಿದ್ಯಾರ್ಥಿ ದಶೆಯಲ್ಲೇ ಪ್ರತಿಭಟನೆ ಮಾಡ್ತಕ್ಕಂಥ ಗುಣವನ್ನ ಬೆಳೆಸ್ಕೊಂಡಿದ್ರು. ಅವರು ಪರಿಶಿಷ್ಟ ವರ್ಗದ ಜಾತಿನಲ್ಲಿ ಹುಟ್ಟಿದ್ದರಿಂದ ಸ್ವಾಭಾವಿಕವಾಗಿ ನಿಂದನೆಗಳನ್ನ ಎದುರಿಸ್ತಕ್ಕಂಥದ್ದು ಅನಿವಾರ್ಯ ಈ ಸಮಾಜದಲ್ಲಿ. ನನಗೂ ಆಗಿದೆ. ಯಾಕಂತಂದ್ರೆ ಪರಿಶಿಷ್ಟ ಜಾತಿನಲ್ಲಿ ಪರಿಶಿಷ್ಟ ವರ್ಗ, ಆ ಜಾತಿನಲ್ಲಿ ಮೊದಲನೇ ವಕೀಲರು ಪರಿಶಿಷ್ಟ ವರ್ಗ. ನಾನು ಮೈಸೂರು ಬಾರ್ಗೆ ಹೋದಾಗ ನನಗಿಂತ ಒಬ್ರು ಲಿಂಗಯ್ಯ ಅಂತ ಅಡ್ವೊಕೇಟ್ ಇದ್ರು. ಹೊರಳಲ್ಲಿ ಲಿಂಗಯ್ಯ ಅಂತ ದಿನಸಿಂಗ್ಪುರ ತಾಲೂಕು. ಅವ್ರು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ನಾನು ಎರಡನೇವರು ಮೈಸೂರು ಬಾರ್ನಲ್ಲಿ. ನಾನು ಸ್ವಲ್ಪ ಪ್ರತಿಭಟನೆ ಮಾಡ್ತಕ್ಕಂಥ ಸ್ವಭಾವ ಇತ್ತು. ಹಾಗಾಗಿ ನನ್ನ ಜೊತೆ ಮಾತಾಡ್ತಿದ್ದೆ. ಪಾಪ ಲಿಂಗಯ್ಯನವರು ಪ್ರತಿಭಟನೆ ಮಾಡ್ತಿರ್ಲಿಲ್ಲ. ಅವರು ಒಂದ್ಸಾರಿ ನಾವೆಲ್ಲ ಕಾರ್ಸ್ ಆಡ್ತಾ ಇದ್ದಾಗ ಮೈಸೂರು ಬಾರ್ದಲ್ಲಿ ಸಾಯಂಕಾಲ ಆದ್ಮೇಲೆ ಕಾರ್ಸ್ ಆಡ್ತಾ ಇದ್ದೆ. ನಾನು ಲಿಂಗಯ್ಯನೂ ಇದ್ದ ಕಾರ್ಸ್ ಆಡೋದು. ಆಗ ಒಬ್ಬ ಲಾಯರು, ಅಂದ್ರೆ ಕುರುಬರ ಜಾತಿ ಸೇರಿದವರಲ್ಲ, ಇವರಿಗೆ ಲಿಂಗಯ್ಯನವರಿಗೆ ಸಂಬೋಧಿಸಿ ಮಾತಾಡಿದೇನಪ್ಪ ಅಂತಾರೆ, ಕುರುಬ ಜಲ್ದಿ ಇಲ್ಲೇ ಬಿಡೋ ಅಂತ. ನಾನು ಇದ್ದೆ ಅಲ್ಲಿ. ನನಗೆ ಲಿಂಗಯ್ಯ ಏನು ಮಾತಾಡಲಿಲ್ಲ, ನನಗೆ ತಡ್ಕೊಳಕ್ಕಾಗ್ಲಿಲ್ಲ. ಯಾರು ಹೇಳಿದ್ರು ಅವ್ರ ಮೇಲೆ ಜಗಳ ಆಡಲಿಲ್ಲ. ಭಾರಿ ಜಗಳನೇ ಆಗೋಯ್ತು ಅಂತ ಇಟ್ಕೊಳ್ಳೋಣ. ಅಂದ್ರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಜಾತಿ ವ್ಯವಸ್ಥೆಯಲ್ಲಿ ಈ ತರದ ಅನುಭವಗಳು ಅವನವರು ಎದುರಿಸಿದ್ದಾರೆ, ನಾನು ಎದುರಿಸಿದ್ದೀನಿ, ಅಥವಾ ದಲಿತ ಸಮಾಜದಿಂದ ಬಂದಂಥವರು ಕೂಡ ಎದುರಿಸಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸ್ವಲ್ಪ ಜೋರು ಮಾಡಿದ್ರೆ ಸುಮ್ಮನಾಯ್ತಾರೆ, ಜೋರು ಮಾಡದೆ ಹೋದ್ರೆ ಮೈ ಮೇಲೆ ಬಿಡ್ತಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಹಣಕಾಸಿನ ಮಂತ್ರಿ ಆದೆ. ಲಂಕೇಶ್ ಪತ್ರಿಕೆಯಲ್ಲಿ ಒಬ್ಬರು ಬರೆದರು, ಹಣಕಾಸಿನ ಮಂತ್ರಿ ಆದಾಗ ಈ ಸಿದ್ದರಾಮಯ್ಯನಿಗೆ 3 ಕುರಿ ಲೆಕ್ಕಾಕಕ್ಕೆ ಬರಲ್ಲ, ಕರ್ನಾಟಕದ ಹಣಕಾಸು ಮಂತ್ರಿಯಾಗಿ 7 ರೂಪಾಯಿ ಕೆಲಸ